ಪ್ರಿಯ ವೀಕ್ಷಕರೇ, ಎ ಅನ್ನೋ ಸಿನಿಮಾ 26 ವರ್ಷ 25ರಿಂದ 26 ವರ್ಷದ ಹಿಂದೆ ರಿಲೀಸ್ ಆಗಿತ್ತು. ಅದು ಎಷ್ಟು ಹೆಸರು ಮಾಡ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಹಾಗೆ ಆ ಮ್ಯೂಸಿಕ್ನ ಹಾಡಿದ ಕೆಲವು ಹಾಡುಗಳನ್ನೆಲ್ಲ ಹಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆ ಗುರುಕಿರಣ್ ಸರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್ ಮೊದಲಿಗೆ ನಮಸ್ಕಾರ ಸರ್. ನಮಸ್ಕಾರ. ಸೊ ಮೊದಲಿಗೆ ಎ ಸಿನಿಮಾ 25-26 ವರ್ಷ ತುಂಬ್ತಾ ಬರ್ತಿದೆ, ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಒಂದು ನನಗೆ ಹಳೆ ನೆನಪು. ಆ್ಯಕ್ಚುಲಿ ನನಗೆ ನನ್ನ ಜೀವನದ ಮೊದಲ ಸಂಗೀತ ನಿರ್ದೇಶನ ಚಿತ್ರ, ನಾನು ಮರೆಯಲಾಗದ ಚಿತ್ರ, ಅದು ಸ್ಟಾರ್ಟಿಂಗ್ ಇದೆ. ಸೊ 26 ಅಕ್ಷರ ಇದ್ದಂಗೆ ಇದು 26 ವರ್ಷ. ಹೇಳಬೇಕಂದ್ರೆ ಟೈಮು ಚಿಟ್ಕೆ ಹೊಡೆದಂಗೆ ಹೋಗ್ತೀವಿ. ಹೆಂಗೆ 26-25 ವರ್ಷ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ಮೊನ್ನೆ ಮಾಡ್ದಂಗಿದೆ. ನನಗೆ ಇನ್ನು ನಾನು ಹೊಸಬನೇ ಇಂಡಸ್ಟ್ರಿಯಲ್ಲಿ. ಸೊ ಒಂಥರ ನಾಸ್ಟಾಲ್ಜಿಕ್ ಅಂತ ಹೇಳ್ಬೋದು. ಒಂಥರ ತುಂಬ ಅದು ಪಿಕ್ಚರ್ ನೋಡಿದಾಗ ಅದೇ ರಿಯಾಕ್ಷನ್, ಪಬ್ಲಿಕ್ ರಿಯಾಕ್ಷನ್ ನೋಡಿದಾಗ ಹಂಗೆ ಹಳೆ ನೆನಪು ಮತ್ತೆ ಬಂತು. ಮತ್ತು ಎ ಸಿನಿಮಾದಲ್ಲಿ ಬಂದು ಪ್ರತಿಯೊಂದು ಸಾಂಗ್ಸು ಸೂಪರ್ ಹಿಟ್ ಆಯಿತು. ಈ ಸಾಂಗ್ ಹಿಟ್ ಆಗಿಲ್ಲ ಅನ್ನಂಗೆಲ್ಲ ಪ್ರತಿಯೊಂದು ಸಾಂಗ್ ಹಿಟ್ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲ ಚಿತ್ರ ನಮಗೆ ಆ ಟೈಮಲ್ಲಿ ಹಿಟ್ಟಾಗಬೇಕು ಅಂತ ಇಲ್ಲ, ಜನ ಕೇಳಬೇಕು ಅಂತ ಇತ್ತು. ಆಮೇಲೆ ಎಲ್ಲ ಜನ ಕೇಳ್ತಾರ. ಆಮೇಲೆ ಇನ್ನೊಂದು ಎ ಅಂದ್ರೆ ಕೇಳಲೆ ಮುಂಚೆ ಎ ಅಂದರೆ ಅಡಲ್ಟ್ಸ್ ಓನ್ಲಿ ಅಂತ ಚಿತ್ರ, ಅದರಲ್ಲಿ ಮ್ಯೂಸಿಕ್ ಎಲ್ಲ ಇರ್ತಿರಲಿಲ್ಲ. ಸೊ ಜನ ಎ ಅಂತ ಹೇಳಿದ ತಕ್ಷಣ ಸ್ಟಾರ್ಟಿಂಗ್ CD ಕ್ಯಾಸೆಟ್ ತಗೊಳ್ಳೋಕ್ಕೆ ಸ್ವಲ್ಪ ಟೆನ್ಸ್ ಆಗ್ತಾಯಿದ್ರು. ಇದು ಯಾವುದೋ ಸ್ವಲ್ಪ ಎ ಸರ್ಟಿಫಿಕೇಟ್ ಚಿತ್ರ ಅಂತ. ಸೊ ಇದು ಸ್ಟಾರ್ಟಿಂಗ್ ನಮಗೇನು ಪ್ರಾಬ್ಲಮ್ಮು, ಇದು ಒಪ್ತಾರಾ ಬಿಡ್ತಾರಾ ಅಂತ. ಬಟ್ ಆ್ಯಕ್ಚುಲಿ ಒಂದು 2 ಮಂತ್ಸ್ ತಗೊಳ್ತು. 2 ಮಂತ್ಸಲ್ಲಿ ಆಡಿಯೋ ವಾಸ್ ಅ ಹಿಟ್. ಜನವರಿ ರಿಲೀಸ್ ಆಯಿತು, ಡಿಸೆಂಬರಲ್ಲಿ ಸಾಂಗ್ ಹಿಟ್ ಆಗಿತ್ತು. ಸರ್, ಫಸ್ಟ್ ಸಾಂಗ್ ನೀವು ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ರೀತಿ ಆದಂಥ ಚಾಲೆಂಜಸ್ ಫೇಸ್ ಮಾಡಿದ್ರೆ ಆ ಟೈಮಲ್ಲಿ? ಮತ್ತು ಈಗಿನ ಕಾಲದಲ್ಲಿ ಸಾಂಗ್ಸು ರೆಕಾರ್ಡ್ ಮಾಡೋದು ಸ್ವಲ್ಪ ಒಂದಷ್ಟು ಸಾಫ್ಟಿಯಾಗಿ ನಡೀತಾ ಇದೆ ಅನ್ನೋದಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಚಾಲೆಂಜಸ್ ಏನಿಲ್ಲ ಜಾಸ್ತಿ, ಸಿಂಪಲ್ ಚಾಲೆಂಜಸ್ ಅಂದರೆ ಚಿಕ್ಕ ಪಿಕ್ಚರು, ಹೊಸ ಪಿಕ್ಚರು, ಬಜೆಟ್ ಇರಲಿಲ್ಲ. ನಾವು ಆ್ಯಕ್ಚುಲಿ 3-4 ಇನ್ಸ್ಟ್ರೂಮೆಂಟಲ್ಲಿ, ಈಗ ಬೇರೆ ನಾವು ಮೇಲೆ ಮುಂಚೆ ನಾವು ರೆಕಾರ್ಡಿಂಗ್ ಹೋದಾಗ 40 ಇನ್ಸ್ಟ್ರೂಮೆಂಟಲ್ಲಿ ಹಾಕ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ವಿ. ಈಗ ನಾನು ಹೋದಾಗ ಬಜೆಟ್ ಶಾರ್ಟೇಜ್ ಇತ್ತು, ಅದರಲ್ಲಿ ನಾವು ಸಾಂಗ್ ಮಾಡಬೇಕು, ಅದು ಇಂಪಾಸಿಬಲ್ ಜಾಬು. ಆಗ ನನಗೆ ಒಂದು ಪ್ರೋಗ್ರಾಮಿಂಗ್ ಅಂತ ಮಾಡ್ತಾಯಿದ್ವಿ, ನಾವೇ ಮಾಡ್ತಾಯಿದ್ದು. ಸೊ ಕರ್ನಾಟಕದಲ್ಲಿ ತುಂಬ ಕಮ್ಮಿ ಜನ ಇದ್ದರು. ಸೊ ಹಂಗೆ ಬೇಸಿಕಲಿ ಎಲ್ಲ ಮಾಡಿ ನಾವು ರೆಡಿ ಮಾಡಿಕೊಂಡು ರೆಕಾರ್ಡ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ಐ ಥಿಂಕ್ ಆಗ ಚಾಲೆಂಜ್ ವಾಸ್ ಲೋ ಬಜೆಟಲ್ಲಿ ಕ್ವಾಲಿಟಿ ಹೆಂಗೆ ಎತ್ತೋದು ಅಂತ. ಸೊ ದಟ್ ವಾಸ್ ಅ ಚಾಲೆಂಜ್. ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ರೆ ಸರ್ ಎ ಸಿನಿಮಾ ನಿಮ್ಮ ಮೊದಲನೇ ಸಿನಿಮಾ 25 ವರ್ಷ 26 ವರ್ಷ ತುಂಬಿ ಮತ್ತೆ ರಿಲೀಸ್ ಆಗುತ್ತೆ ಅನ್ನೋದನ್ನ ಅಂದ್ಕೊಂಡಿದ್ರೆ? ಹೇಗೆ? ನಾನು ಇಂಡಸ್ಟ್ರಿಯಲ್ಲಿ ಇರ್ತೀನಿ ಅಂತಲೇ ತಿಳ್ಕೊಂಡಿಲ್ಲ. ನಾನು 26 ವರ್ಷ ನಾವು ಇರ್ತೀವ ಅಂತ, 2-3 ವರ್ಷ ಇಟ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡೆ. ಬಟ್ ನಿಜಾಗಿ ಹೇಳ್ತೀನಿ, ಅದು ಲೈಫಲ್ಲಿ ನಾನು ಕನ್ನಡಿಗರನ್ನು ಮರೆಯೋಕ್ಕಾಗಲ್ಲ. ನಾವು ಇಷ್ಟು ಪ್ರೀತಿ ಕೊಟ್ಟು ಸಾಕಿ ನಮಗೆ ಹೇಳೋದು, ಅವ್ರಿಗೆ ಇಷ್ಟ ಆದ ತಾನೇ ನಾನು ನೆಕ್ಸ್ಟು ಮುಂದೆ ಹೋಗೋದು. ಆಮೇಲೆ ಪ್ರೀತಿ ಇಲ್ದಿದ್ರೆ ಸಾಂಗ್ ಚೆನ್ನಾಗಿ ಕೇಳೋಕ್ಕೆ ಸಾಧ್ಯ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಸಿಂಪಲ್ಲು. ಬಟ್ ಅದು ಆ ಪ್ರೀತಿ ಇರೋದ್ರಿಂದ ನಾನು ಇನ್ನೂ 25 ವರ್ಷ ಆದಮೇಲೆ ಇನ್ನೂ ಸಾಂಗ್ಸ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಯಾವತ್ತೋ ಮಾಡಿದ್ದು ಇವತ್ತಿಗೆ ಇಷ್ಟಪಡ್ತಾ ಇದ್ರೆ ನಾನು ಸ್ವಲ್ಪ ದಿನ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಬದುಕ್ತೀನಿ ಅಂತ. ನಾನು ಇಲ್ದಿದ್ರು ಸಾಂಗ್ ಮೂಲಕ ನಾನು ಬದುಕ್ತೀನಿ ಅಂತ ಹೇಳ್ಬೋದು. ಸರ್, ಇನ್ನೊಂದೇನೆಂದರೆ ನಿಮ್ಮ ಮೊದಲೇ ಸಿನಿಮಾ ಇದಾಗಿತ್ತು. ಉಪೇಂದ್ರ ಸರ್ ಕರೆದು ನಿಮಗೆ ಸಿನಿಮಾ ಕೊಟ್ಟಾಗ ನೀವೇನು ಅಂದ್ಕೊಂಡ್ರೆ, ನಾನು ಇದು ಮಾಡಬಲ್ಲೆನಾ ಇಲ್ಲ ಅನ್ನೋದು ಏನು ಅಂದ್ಕೊಂಡ್ರಿ ಸರ್? ಇಲ್ಲ, ಕರೆದಾಗ ಕರೆದಾಗ ನನಗೇನಾಗಿತ್ತಂದರೆ ಎವ್ರಿ ಟೈಮ್ ಪಿಕ್ಚರ್ ಇಂಡಸ್ಟ್ರಿ ಬಿಟ್ಟು ಹೋಗೋಣ ಅಂತ ಇತ್ತು. ಸೊ ಪ್ರತಿ ಸಲ ನಾನು ಎಲ್ಲ ಹೋದಾಗ ಯಾವುದೋ ಒಂದು ಆಪರ್ಚುನಿಟಿ ಬರ್ತಾಯಿತ್ತು. ಸೊ ಇದು ಬರುವಾಗಲೂ ಹಂಗೆ ಇತ್ತು. ಬಟ್ ಇನ್ನೊಂದು ನಾನು ಯೋಚನೆ ಮಾಡಿದೆ, ಎವ್ರಿ ಟೈಮ್ ಆ್ಯಕ್ಟಿಂಗ್ ಯಾವುದೋ ಬರ್ತಾಯಿತ್ತು ಅಂತ. ಈ ಸಲ ಮ್ಯೂಸಿಕ್ ಅಲ್ಲ, ಇದನ್ನು ಒಂದು ಲಾಸ್ಟ್ ಟ್ರೈ ಮಾಡೋಣ, ಇಲ್ಲಿದ್ರೆ ವಾಪಸ್ ಅಂತ. ಬಟ್ ಅಷ್ಟೊರೆಗೆ ನನಗೆ ಇವರು ಸುನಿಲ್ ಶೆಟ್ಟಿದು ಬಾಂಬೆ, ನನಗೆ ಬಾಂಬೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಇತ್ತು. ಅವರು ಆ ಟೈಮಲ್ಲಿ ಹೇಳಿದ್ರು, ಒಂದು ಸ್ಕ್ರ್ಯಾಚ್ ಅಂದರೆ ಯಾವುದೋ ಒಂದು ರೆಕಾರ್ಡ್ ಮಾಡಿ ತೋರಿಸ್ಬೇಕು. ರೆಕಾರ್ಡ್ ಮಾಡೋಕ್ಕೆ ಬೇರೆ ಇದೊಂದು ಆಪರ್ಚುನಿಟಿ ಆಯ್ತಲ್ಲ ಅಂತ, ಏನೋ ಒಂದು ತೋರ್ಸೋಕ್ಕೆ, ಯಾರಿಗಾದ್ರೆ ನಾನೇನೋ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ. ಸೊ ಅದೇ ಟೈಮಲ್ಲಿ ಸ್ವಲ್ಪ ಡೆಲಿಮ್ ಆಯಿತು. ನಾನಾಗ ಒಂದು ಜಾಗ ನೋಡಿದೆ, ಒಂದು ಹೋಟ್ಲ್ ಹಾಕೋಣ ಅಂತ ಊರಲ್ಲಿ ಒಂದು ಪ್ಲ್ಯಾನ್ ಇತ್ತು. ಸೊ ಆಮೇಲೆ ಇದರಲ್ಲಿ ಒಂದು ಲಾಸ್ಟ್ ಟ್ರೈ ಮಾಡೋಣ ಅಂತ. ಈ ಲಾಸ್ಟ್ ಟ್ರೈ ಮಾಡಿ ಆ್ಯಕ್ಚುಲಿ 1 year, ಐ ಥಿಂಕ್ 97 ಫುಲ್ 1 ವರ್ಷ ಅಪ್ ಟು ದ ರಿಲೀಸ್ ಒಂದೇ ಚಿತ್ರಕ್ಕೆ ವಿ ಹ್ಯಾವ್ ಗಿವನ್ ಅ ಬೆಸ್ಟ್. ಇನ್ನೊಂದನೇ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗ್ ಮಾಡಬೇಕಾದ್ರೆ ಹಿಂದೆ ಇದ್ದಂಥ ಒಂದು ಕತೆ ಹೇಳ್ತಾ ಬರುತ್ತೆ. ಒಂದು ಸಾಂಗ್ಗೆ ಚಾಂದಿನಿ ಸಾಂಗ್ ಇರ್ಬೋದು, ಇನ್ನೊಂದು 2-3 ಸಾಂಗ್ಸ್ಗಳು, ಅದಕ್ಕೆ ಒಂದೊಂದು ಕತೆಗಳು ಬರ್ತಿರೋದು, ಅದ್ರ ಬಗ್ಗೆ ಹೇಳ್ತೀರ ಸರ್? ಒಂದು ಪಿಕ್ಚರ್ 1 ವರ್ಷ ನಾವು ಆ ಕಥೆಯಲ್ಲಿ ಒಳಗೆ ಮುಳುಗಿದಾಗ ಆಟೋಮ್ಯಾಟಿಕ್ ಎಲ್ಲ ಥೀಮ್ಸು ಜೊತೆಗೆ ಬರುತ್ತೆ. ಯಾಕಂದರೆ ಚಾಂದಿನಿ ಸಾಂಗ್ ಹೆಂಗೆ ಉಟ್ಕೋತು ಸರ್? ಚಾಂದಿನಿ ಅಂದರೆ ಬೇಸಿಕಲಿ ಅವನು
ಅವನ ಮನಸ್ಸಲ್ಲಿ ಲವ್ವಲ್ಲಿದ್ದಾಗ ಅವಳ ಹೆಸರು ಡೆಫಿನೆಟಾಗಿ ಬಂದೇ ಬರುತ್ತೆ. ಆ ಫೀಲಲ್ಲಿ ಒಂದು ಸಾಂಗಲ್ಲಿ ಹಾಕಿದ್ವಿ ಚಾಂದಿನಿ ಅಂತ. ಆಮೇಲೆ ಪಿಕ್ಚರಲ್ಲಿ ಅಷ್ಟೇ ಅವಳನ್ನು ಅಂದ್ಕೊಂಡಾಗ ಚಾಂದಿನಿ ಅಂದ್ಕೊಂಡೆ ಒಂಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಅದನ್ನು ಹಂಗೆ ಇಟ್ಕೊಂಡು ಆ ಟ್ಯೂನಲ್ಲಿ ಅಟ್ಮಾಸ್ಫಿಯರ್ ಇತ್ತು. ಸೊ ಇನ್ನೊಂದು ಏನಂದರೆ ಇವಾಗ UI ಸಿನಿಮಾ ಬರ್ತಿದೆ, ಉಪೇಂದ್ರ ಅವರ ದೊಡ್ಡ ಸಿನಿಮಾ ಇದು, ಅಖಿಲ್ ಕನಸಿನ ಸಿನಿಮಾ ಅಂತ ಹೇಳೋದು. ಅದ್ರ ಜೊತೆಗೆ A2 ರಿಲೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಫಿಲ್ಮ್ ಬರೋ ಮುಂಚೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಒಂದು ಫುಲ್ ಡೆಲಿಮಾದಲ್ಲಿದ್ವಿ. ಪ್ರತಿ ಪಿಕ್ಚರು ಪ್ರತಿಯೊಬ್ಬರಿಗೆ ನಾನು ಹೇಳೋದು, ಈವನ್ ಹೊಸಬ್ರಿಗೆ ಅಥವಾ ನಮಗೂ ಪ್ರತಿ ಪಿಕ್ಚರು ಫಸ್ಟ್ ಪಿಕ್ಚರ್ ಥರನೇ ವಿಲ್ ಬಿ ವೇಟಿಂಗ್. ಹೆಂಗೆ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಅದೇ ಥರ ಎವ್ರಿ ಮೂವಿ ಈಗ ಕಾಯ್ತಾ ಇದ್ದೀವಿ. ಸೊ ಈ ಚಿತ್ರನ ಅಷ್ಟೇ, ಇದನ್ನ ಕತೆ ನನ್ ರಿಯಲಿ ಗುಡ್ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರಂತೆ. ಸೊ ನಾನು ಟೋಟಲ್ ಫುಲ್ ಯಾವುದು ಕೇಳಿಲ್ಲ. ಸೊ ಐ ಥಿಂಕ್ ಈವನ್ ಡೆಫಿನೆಟ್ ಪ್ರತಿ ಪಿಕ್ಚರ್ ಥರ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗುರುಕಿರಣ್ ಅವರ ಮಾತುಗಳು ಇದಾಗಿತ್ತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.